ಓಂ ಸುದರ್ಶನಾಯ ವಿದ್ಮಹಿ ಮಹಾಜ್ವಾಲಾಯ ಧೀಮಹಿ ತನ್ನೋಶ್ಚಕ್ರ ಪ್ರಚೋದಯಾತ್. ಟಿವಿ9 ಡಿಜಿಟಲ್ ವಾಹಿನಿಯ ವಾರಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಈ ವಾರ ಬಹಳ ವಿಶೇಷವಾಗಿರ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಈ ವಾರದಲ್ಲಿ ರಾಶಿ ಫಲಗಳು ಹೇಗಿರುತ್ತೆ, ಅದ್ರ ಜೊತೆಗೆ ಏನೇನು ವಿಶೇಷತೆಗಳು ನಡೀತೈತೆ ಅಂತಕ್ಕಂಥದ್ದನ್ನು ನಾವು ಗಮನಿಸಿ ನೋಡೋಕ್ಕೆ ಹೋದಾಗ 12ನೇ ತಾರೀಕು ಶುಕ್ರ ಗ್ರಹ ಆಗಿರ್ತಕ್ಕಂಥದ್ದು ಮಕರ ರಾಶಿ ಪ್ರವೇಶ ಆಗ್ತಾ ಇದೆ. ಶುಕ್ರ ಗ್ರಹ ಮಕರ ರಾಶಿ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಆಗ್ತಾ ಇದೆ 12ನೇ ತಾರೀಕು. ಹಾಗೆ 13ನೇ ತಾರೀಕು ಇಡೀ ಪ್ರಪಂಚದ ಚಕ್ಷು ಆಗಿರ್ತಕ್ಕಂಥ, ಇಡೀ ಭೂಮಂಡಲದ ಚಕ್ಷು ಆಗಿರ್ತಕ್ಕಂಥ ರವಿ ಗ್ರಹ ಮಕರ ರಾಶಿಯಿಂದ ಕುಂಭ ರಾಶಿಗೆ ಪ್ರವೇಶ ಮಾಡ್ತಾ ಇದೆ 13ನೇ ತಾರೀಕು. ಇನ್ನು 14ನೇ ತಾರೀಕು ವಸಂತ ಪಂಚಮಿ ಅಂತ ನಾವು ಆಚರಣೆ ಮಾಡ್ಕೊಳ್ತೀವಿ. ಇನ್ನು ಬಹಳ ವಿಶೇಷವಾಗಿ ವರ್ಷದ ಪರ್ವ ಹಬ್ಬ ಆಗಿರ್ತಕ್ಕಂಥ ರಥಸಪ್ತಮಿ 16ನೇ ತಾರೀಕು ಬರ್ತಾ ಇರತಕ್ಕಂಥ ಒಂದು ವಾರ ಕೂಡ ಇದಾಗಿರುತ್ತೆ. ಈ ವಾರದಲ್ಲಿ ಪೂಜೆಗಳಿಗೆ, ಜಪಗಳಿಗೆ, ಅನುಷ್ಠಾನಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಅದರೊಂದಿಗೆ ಈ ವಾರದಲ್ಲಿ ಬಹಳ ಮುಖ್ಯವಾಗಿ ನಾವು ಕರೀತಕ್ಕಂಥದ್ದು ಇದನ್ನು ಮಾಘ ಮಾಸ. ಶುಕ್ಲ ಪಕ್ಷ ಬಂದಿದೆ, ಮಾಘ ಮಾಸ ಬೇರೆ. ಆ ಮಾಘ ಮಾಸ ತಿಥಿಯಲ್ಲಿ ಮಾಘ ಮಾಸದಲ್ಲಿ ಬಹಳನೇ ಶುಭ ಆಗ್ತಕ್ಕಂಥ ಪ್ರತಿದಿನವೂ ಪ್ರತಿ ಕ್ಷಣವೂ ಕೂಡ ಭಗವಂತನ ಆರಾಧನೆಗೆ ತುಂಬ ವಿಶೇಷವಾಗಿರುತ್ತೆ. ಇನ್ನು ಶೋಭಾ ಕೃತನಾಮ ಸಂವತ್ಸರ, ಉತ್ತರಾಯಣ ಋತು ಬೇರೆ ಚೇಂಜ್ ಆಗ್ತಾ ಇದೆ. ಈಗ ಶಿಶಿರ ಋತು ಪ್ರಾರಂಭ ಆಗ್ತಾ ಇದೆ. ಇಲ್ಲಿಂದ ಆಚೆಗೆ ಶಿಶಿರ ಋತು, ಶುಕ್ಲ ಪಕ್ಷ, ತದಿಗೆಯಿಂದ ನವಮಿ ತನಕ ಈ ವಾರವನ್ನು ನಾವು ವಿಶೇಷವಾಗಿ ಪರಿಗಣನೆಗೆ ತಗೊಳ್ತಾ ಇರ್ತಕ್ಕಂಥ ಮಾಘ ಮಾಸ ಕೂಡ ಇದಾಗಿರುತ್ತೆ. ಈ ವಾರದಲ್ಲಿ ಯಾರ್ಯಾರು ಜನ್ಮದಿನ ಆಚರಿಸ್ಕೊಳ್ತಾ ಇದ್ದೀರಾ, ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತಾ ಇದ್ದೀರಾ, ತಮಗೆಲ್ಲರಿಗೂ ಶುಭವಾಗಲಿ, ಶತಮಾನಂ ಭವತಿ, ದೀರ್ಘಾಯುಷ್ಮಾನ್ ಭವ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ವಾರದ ರಾಶಿ ಫಲಗಳು, 12 ರಾಶಿಗಳ ಫಲಗಳನ್ನು ನೋಡಕ್ಕೆ ಹೋದಾಗ ಇನ್ನು ಪ್ರಪ್ರಥಮವಾಗಿರ್ತಕ್ಕಂಥ ಮೇಷರಾಶಿಯವರಿಗೆ ಈ ವಾರ ಪೂರ್ತಿ 5 ರಿಂದ 6 ಗ್ರಹಗಳ ಶುಭ ಫಲ ಇರ್ತಕ್ಕಂಥದ್ದು. 5 ರಿಂದ 6 ಗ್ರಹಗಳ ಶುಭ ಫಲ ಇರ್ತಕ್ಕಂಥದ್ದು. ಉದ್ಯೋಗದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು, ನಿರೀಕ್ಷೆಗಳು ಸಫಲತೆಯನ್ನು ಕಾಣ್ತಕ್ಕಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ವ್ಯಾಜ್ಯಗಳು ಪರಿವರ್ತನೆಯಾಗಿ ಸುಖ ಶಾಂತಿ ನೆಮ್ಮದಿಯನ್ನು ನೀಡ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಶುಭ ಆಗುತ್ತೆ, ಪ್ರಯಾಣ ಯೋಗ ಅಂತ ಹೇಳುತ್ತೆ, ವಾಹನ ಯೋಗ ಅಂತ ಹೇಳುತ್ತೆ. ಇನ್ನು ಈ ವಾರದಲ್ಲಿ ವಿಶೇಷವಾಗಿ ಅತಿಥಿಗಳ ಆಗಮನ ಆಗ್ತಕ್ಕಂಥದ್ದು, ಕೆಲವು ನಿರ್ಧಾರಗಳನ್ನು ಈ ವಾರದಲ್ಲಿ ಗಟ್ಟಿ ನಿರ್ಧಾರಗಳು ತಗೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆತ್ಮಸ್ಥೈರ್ಯ ಚೆನ್ನಾಗಿರುತ್ತೆ, ಎಲ್ಲರ ಜೊತೆ ಒಳ್ಳೆ ಬಾಂಧವ್ಯಗಳು ಕೂಡ ಇರ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಇನ್ನು ಮನೆಯಲ್ಲಿ ಯಾರ್ದೋ ಒಬ್ಬರದ್ದು ಅನಾರೋಗ್ಯ ಇದ್ದರೆ ಅದರಲ್ಲೂ ಕೂಡ ಬೆಳವಣಿಗೆ ಆಗ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಪರಿವರ್ತನೆ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸಾಮಾಜಿಕ ಪ್ರಜ್ಞೆ ಚೆನ್ನಾಗಿರುತ್ತೆ, ರಾಜಕೀಯ ವ್ಯಕ್ತಿಗಳಿಗೆ ಶುಭ ಆಗುತ್ತೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಸಾಕಷ್ಟು ಶುಭದ ಫಲಗಳಿರ್ತಕ್ಕಂಥದ್ದು, ಮಹಿಳೆಯರಿಗೆ ಒಂದು ನಿರೀಕ್ಷಿತ ಫಲಗಳು, ಏನು ನಿರೀಕ್ಷೆ ಮಾಡ್ತೀರಾ ಆ ಫಲಗಳು ಸಿಗ್ತಕ್ಕಂಥ ಯೋಗ ಕೂಡ ಈ ವಾರದಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ಯೋಗ ಸಹ ಮೇಷರಾಶಿಯವರಿಗಿರುತ್ತೆ. ಇನ್ನು ಮೇಷರಾಶಿಯವರು ಈ ವಾರ ಪೂರ್ತಿ ಕೇಸರಿ ಮತ್ತು ಕೆಂಪು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಪೂರ್ವ ಮತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಬಹಳ ಸಫಲತೆಯನ್ನು ಕೊಡುತ್ತೆ. ಈ ವಾರದಲ್ಲಿ ದೇವಿಯ ಸ್ತೋತ್ರ, ದೇವಿಯ ದರ್ಶನ ಮಾಡ್ಕೊಳ್ಳೋದು, ದೇವಿಯ ಅನುಷ್ಠಾನ ಮಾಡ್ಕೊಳ್ಳೋದು, ಜೊತೆಗೆ ನರಸಿಂಹನಾಗಲಿ ಸುಬ್ರಹ್ಮಣ್ಯನ ಒಂದು ದೇವಾಲಯಕ್ಕೆ ಹೋಗಿ ಸಾಧ್ಯವಾದರೆ ಏನಾದರೂ ಬೆಲ್ಲದಿಂದ ಮಾಡಿದಂಥ ಮಾಡಿರ್ತಕ್ಕಂಥ ಸಿಹಿಯನ್ನು ಹಂಚೋದ್ರಿಂದ ಬಹಳಷ್ಟು ಶುಭ ಆಗುತ್ತೆ. ಈ ವಾರದಲ್ಲಿ ನಿಮಗೆ 9 ಮತ್ತು 2 ಅದೃಷ್ಟ ಸಂಖ್ಯೆಗಳಾಗಿರುತ್ತೆ. ಸಾಕಷ್ಟು ಸಾಧ್ಯವಾದ ಮಟ್ಟಿಗೆ ಓಂ ಮಹಾಶಕ್ತಿಯೈ ನಮಃ ಈ ಮಂತ್ರವನ್ನು, ಓಂ ಮಹಾಶಕ್ತಿಯೈ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿಯವರಿಗೆ ವಾರ ಭವಿಷ್ಯದ ಫಲಾಫಲಗಳು ನೋಡೋಕೆ ಹೋದಾಗ ಈ ವಾರದಲ್ಲಿ ವೃಷಭ ರಾಶಿಯವರಿಗೆ ಬಹುಮುಖ್ಯವಾಗಿ ಶುಕ್ರ ಬೇರೆ ಚೇಂಜ್ ಆಗ್ತಾ ಇದ್ದಾನೆ. 12ನೇ ತಾರೀಕು ಶುಕ್ರ ಚೇಂಜ್ ಆಗ್ತಾ ಇರ್ತಕ್ಕಂಥದ್ದಾಗಿರೋದ್ರಿಂದ ಮಕರ ರಾಶಿಗೆ ಬರ್ತಾ ಇದ್ದು, ಅಲ್ಲಿ ಈಗಾಗಲೇ ಮಂಗಳ ಗ್ರಹ ಇದೆ, ಬುಧನೊಟ್ಟಿಗೆ ಸೇರಿ ಅಲ್ಲಿ ಒಂದು ಸಂಚಾರ ಮಾಡೋಕ್ಕೆ ಪ್ರಾರಂಭ ಆಗ್ತಾ ಇರ್ತಕ್ಕಂಥ ಈ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ 5 ರಿಂದ 7 ಗ್ರಹಗಳ ಶುಭ ಫಲ, 5 ರಿಂದ 7 ಗ್ರಹಗಳ ಶುಭ ಫಲ ಇರ್ತಕ್ಕಂಥದ್ದು. ಆರ್ಥಿಕ ವಿಷಯಗಳಲ್ಲಿ ಲಾಭನೂ ಇದೆ, ನಷ್ಟನೂ ಇರ್ತಕ್ಕಂಥದ್ದು. ಸಂಕಲ್ಪಗಳು ಸ್ವಲ್ಪ ದೃಢ ನಿರ್ಧಾರ ಇರಲಿ, ಗಟ್ಟಿ ಇರಲಿ, ಶ್ರಮ ಇರಲಿ, ಕಾಯಕವೇ ಕೈಲಾಸ ಅಂತ ನಾವೇನು ಕರಿತೀವಿ, ಶ್ರದ್ಧಾಭಕ್ತಿಯಿಂದ ಸಕ್ಸಸ್ ಆಗ್ತಕ್ಕಂಥ ಯೋಗ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ, ಸಂಬಳ ಜಾಸ್ತಿ ಆಗೋದು, ಬಡ್ತಿ ಜಾಸ್ತಿ ಆಗೋದು, ಪ್ಯಾಕೇಜ್ ಚೇಂಜ್ ಆಗ್ತಕ್ಕಂಥದ್ದು, ಸಾಲ ಮಂಜೂರಿ ಆಗ್ತಕ್ಕಂಥದ್ದು, ಮನೆ ಕಟ್ಕೊಳ್ಳೋಕೆ ಪ್ರಯತ್ನ ಪಡ್ತಕ್ಕಂಥದ್ದು, ಕಾನೂನು ವಿಷಯಗಳಲ್ಲಿ ಜಯ ಆಗ್ತಕ್ಕಂಥ ಯೋಗ, ಮಕ್ಕಳಿಂದ ಶುಭ ಆಗ್ತಕ್ಕಂಥ ಯೋಗ ವೃಷಭ ರಾಶಿಯವರಿಗಿರುತ್ತೆ. ಮಹಿಳೆಯರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ಇರೋ ಉದ್ಯೋಗದಲ್ಲಿ ಜವಾಬ್ದಾರಿ ಜಾಸ್ತಿ ಆಗ್ತಕ್ಕಂಥದ್ದು, ಹಾಗೆಯೇ ರೈತರಿಗೆ ಶುಭ ಆಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥ ಯೋಗ, ಅಧ್ಯಯನದಲ್ಲಿ ಆಸಕ್ತಿ ಜಾಸ್ತಿ ಆಗ್ತಕ್ಕಂಥ ಯೋಗ ಈ ವಾರದಲ್ಲಿ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಉದ್ಯಮೆದಾರರಿಗೆ ಸಾಕಷ್ಟು ಅನುಕೂಲಗಳಾಗ್ತಕ್ಕಂಥದ್ದು.
ಯಾವುದೋ ಟೆಂಡರ್ ಕರೆದಿದ್ದೀರಾ, ಟೆಂಡರ್ಗಳು ಕೊಟ್ಟಿದ್ದೀರಾ, ಅದರಿಂದ ಶುಭ ಆಗ್ತಕ್ಕಂಥ ಯೋಗ. ವಿವಾಹ ಯೋಗ ಚೆನ್ನಾಗಿರುತ್ತೆ. ವೃಷಭ ರಾಶಿಯವರಿಗೆ ವಿವಾಹ ಯೋಗ, ಸಂತಾನ ಯೋಗ ಕೂಡ ಈ ವಾರದಲ್ಲಿ ಬಹಳಷ್ಟು ಶುಭ ಫಲಗಳು ಕೊಡ್ತಕ್ಕಂಥದ್ದು. ಬಿಳಿ ಮತ್ತು ಹಸಿರು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ದಕ್ಷಿಣ ಮತ್ತು ಪಶ್ಚಿಮದ ದಿಕ್ಕಿನ ಪ್ರಯಾಣಗಳು ಬಹಳ ಶುಭಕರವಾಗಿರುತ್ತೆ. ಗೋ ಸೇವೆ ಮಾಡ್ಕೊಳ್ಳಿ, ಗೋವಿನ ದರ್ಶನ ಮಾಡ್ಕೊಳ್ಳಿ, ಗೋವಿಗೆ ಏನಾದರೂ ಆಹಾರ ಕೊಡಿ, ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. 6 ಮತ್ತು 1 ತಮ್ಮ ಅದೃಷ್ಟ ಸಂಖ್ಯೆಗಳಾಗಿರುತ್ತೆ. ಈ ವಾರ ಪೂರ್ತಿ ಓಂ ಭುವನೇಶ್ವರ್ಯೈ ನಮಃ, ಓಂ ಭುವನೇಶ್ವರ್ಯೈ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ರಾಶಿಯಾಧಿಪತಿ ಆಗಿರತಕ್ಕಂಥ ಬುಧ ಮಕರದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ 4 ರಿಂದ 5 ಗ್ರಹಗಳ ಶುಭ ಫಲ ಇರತಕ್ಕಂಥ ಯೋಗ ಕೂಡ ಇರುತ್ತೆ. ಮಿಥುನ ರಾಶಿಯವರಿಗೆ ವೃತ್ತಿಯಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಸಾಕಷ್ಟು ಯೋಗ ಬಂದಿರತಕ್ಕಂಥದ್ದು, ಸಾಕಷ್ಟು ಅವಕಾಶಗಳು ಕೂಡಿ ಬಂದಿರತಕ್ಕಂಥದ್ದು. ರೈತರಿಗಾಗ್ಬೋದು, ವಿದ್ಯಾಸಂಸ್ಥೆಗಳಲ್ಲಿ ಕೆಲಸ ಮಾಡೋರು, ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ಬಹಳಷ್ಟು ಶುಭ ಆಗುತ್ತೆ. ಆರೋಗ್ಯದಲ್ಲಿ ಒಳ್ಳೆ ಶುಭ ಆಗುತ್ತೆ. BP ಇರ್ಬೋದು, ಶುಗರ್ ಇರ್ಬೋದು, ವೇರಿಯೇಷನ್ಸಲ್ಲಿ ಶುಭದ ಸುದ್ದಿ ಸಿಗ್ತಕ್ಕಂಥದ್ದು. ಅಷ್ಟು ಹೈ BP ಇಲ್ಲ, ಲೋ BP ಇಲ್ಲ. ಈಗಾಗಲೇ BP ಇತ್ತು, ಅದು ಕೂಡ ಕಂಟ್ರೋಲ್ಗೆ ಬರ್ತಕ್ಕಂಥದ್ದು. ಇನ್ನು ವಸ್ತುಗಳನ್ನು ಕೊಂಡ್ಕೊಂಬರ್ತಕ್ಕಂಥ ಯೋಗ, ಚಿನ್ನಾಭರಣ ಯೋಗ, TV ಯೋಗ, ಫ್ರಿಡ್ಜ್ ಯೋಗ, ವಾಷಿಂಗ್ ಮಿಷಿನ್ ತೊಗೊಳ್ತಕ್ಕಂಥದ್ದು, ಏನು ಮನೆಗೆ ವಸ್ತು ಕೊಂಡ್ಕೊಂಬರ್ತಕ್ಕಂಥದ್ದು, ಯಾವುದೋ ಹಳೆಯ ವ್ಯಾಜ್ಯ ಇತ್ಯರ್ಥ ಆಗ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡ್ಸು ಕೂಡ ಕಡಿಮೆ ಆಗ್ತಕ್ಕಂಥ ಯೋಗ, ಪ್ರಮುಖ ನಿರ್ಧಾರಗಳು ತಗೊಳ್ತಕ್ಕಂಥ ಯೋಗ, ರಾಜಕೀಯ ಪ್ರವೇಶದ ಯೋಗ, ಉದ್ಯೋಗ ಬದಲಾವಣೆ ಯೋಗ ಕೂಡ ಮಿಥುನ ರಾಶಿಯವರಿಗಿರುತ್ತೆ. ಒಂದು ಹೊಸ ಸಂಸ್ಥೆ ಮಾಡೋಕ್ಕೆ ಪ್ರಯತ್ನ ಪಡ್ತೀರಾ. ಮಕ್ಕಳ ವಿವಾಹದ ಬಗ್ಗೆ ಚಿಂತೆ ಕಾಡ್ತಕ್ಕಂಥ ಯೋಗ. ಈಗಾಗಲೇ ಅಕ್ಕಪಕ್ಕದವ್ರ ಜೊತೆಗೆ ಸಣ್ಣ ಪುಟ್ಟ ಕಲಹಗಳು ಕೂಡ ಇತ್ಯರ್ಥ ಆಗ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗಿರುತ್ತೆ. ಹಳೆಯ ಆಸ್ತಿಯಿಂದ ಶುಭ ಆಗ್ತಕ್ಕಂಥ ಯೋಗ ಸಹ ಈ ವಾರದಲ್ಲಿ ಮಿಥುನ ರಾಶಿಯವರಿಗಿರುತ್ತೆ. ಹಸಿರು ಮತ್ತು ಹಳದಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಪೂರ್ವ ಮತ್ತು ದಕ್ಷಿಣದ ದಿಕ್ಕಿನ ಪ್ರಯಾಣಗಳು ತಮಗೆ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 5 ಮತ್ತು 7 ಆಗಿರುತ್ತೆ. ಹಾಗೆಯೇ ಈ ವಾರ ಪೂರ್ತಿ ಓಂ ಅಂಬಿಕಾಯೈ ನಮಃ, ಓಂ ಅಂಬಿಕಾಯೈ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋ ಜೊತೆಗೆ ತಮಗೆ ತೋಚಿದ ಹಾಗೆ ಏನಾದರೂ ವಸ್ತ್ರದಾನ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ರಾಶಾಧಿಪತಿ ಆಗಿರ್ತಕ್ಕಂಥ ಚಂದ್ರ. ಈ ಕಟಕ ರಾಶಿಯವರಿಗೆ ಈ ವಾರ ಪೂರ್ತಿ 5 ರಿಂದ 6 ಗ್ರಹಗಳ ಶುಭ ಫಲ ಇರತಕ್ಕಂಥ ಯೋಗ. ಆಕಸ್ಮಿಕ ಕಾರ್ಯಸಿದ್ಧಿ, ಆಕಸ್ಮಿಕ ಧನಯೋಗ, ಆಕಸ್ಮಿಕ ಪ್ರಯಾಣ ಯೋಗ, ಸರ್ಕಾರದ ವಲಯದಲ್ಲಿ ಶುಭ ಆಗ್ತಕ್ಕಂಥದ್ದು, ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ಶೇರ್ ಮಾರ್ಕೆಟಲ್ಲಿ ಹೂಡಿಕೆಯಿಂದ ಲಾಭ ಆಗ್ತಕ್ಕಂಥದ್ದು, ಹೊಸ ಭೂಮಿ ತಗೊಳ್ತಕ್ಕಂಥ ಯೋಗ, ಮನೆ ತಗೊಳ್ತಕ್ಕಂಥ ಯೋಗ, ಸೈಟ್ ತಗೊಳ್ಳೋದು, ಆಫೀಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಈಗಾಗಲೇ ವಿದ್ಯಾ ಅಭ್ಯಸಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿಯೇ ಉದ್ಯೋಗದ ಅವಕಾಶಗಳು ಬರ್ತಕ್ಕಂಥದ್ದು. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ. ರೈತರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ. ಬ್ಯಾಂಕಿಂಗ್ ಸೆಕ್ಟರ್ ಅವ್ರಿಗೆ ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗಿರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಕ್ಕಂಥದ್ದು. ವಾರದಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಹೃದಯದಲ್ಲಿ ಏನೋ ನೋವಾಗ್ತಕ್ಕಂಥದ್ದು, ಉಸಿರಾಟದ ಸಣ್ಣ ಪುಟ್ಟ ಸಮಸ್ಯೆ ಎದುರಾಗ್ತಕ್ಕಂಥ ಸಾಧ್ಯತೆ ಈ ರಾಶಿಯವರಿಗಿರುತ್ತೆ. ಗಂಡ ಹೆಂಡತಿಯರಲ್ಲಿ ಸಣ್ಣ ಪುಟ್ಟ ಕಲಹಗಳಿರುತ್ತೆ. ಮಗನಿಂದ ಶುಭ ಆಗ್ತಕ್ಕಂಥದ್ದು, ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮಹಿಳೆಯರಿಗೆ ಸಾಕಷ್ಟು ಅವಕಾಶಗಳು ಕೂಡಿ ಬಂದಿರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಬಿಳಿ ಮತ್ತು ಕಪ್ಪು ಬಣ್ಣ, ಬಿಳಿಪು ಕಪ್ಪು ಎರಡೂ ಕೂಡ ಈ ವಾರದಲ್ಲಿ ಬಹಳಷ್ಟು ಶುಭ ಫಲಗಳನ್ನು ಕೊಡ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ನಿಮಗೆ 2 ಮತ್ತು 8 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಹಾಗೆಯೇ ಇಂದು ಸಾಧ್ಯವಾದಷ್ಟು ಓಂ ನಾರಾಯಣ್ಯೈ ನಮಃ ಈ ವಾರ ಪೂರ್ತಿ ಓಂ ನಾರಾಯಣ್ಯೈ ನಮಃ ಈ ಮಂತ್ರವನ್ನು ಎಷ್ಟು ಜಪ ಮಾಡ್ಕೊಳ್ತೀರೋ ಅಷ್ಟು ಶುಭದ ಫಲಗಳು ಕೂಡ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಉತ್ತರ ಮತ್ತು ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ರಾಶಿಯಾಧಿಪತಿ ಆಗಿರತಕ್ಕಂಥ ರವಿ 13ನೇ ತಾರೀಕು ಸಂಚಾರವನ್ನು ಬದಲಿಸ್ತಾ ಇದ್ದಾರೆ. ಮಕರ ರಾಶಿಯಿಂದ ಕುಂಭ ರಾಶಿಗೆ ಬರ್ತಾ ಇದ್ದಾರೆ. ಶನಿಯೊಟ್ಟಿಗೆ ಬರ್ತಾ ಇದ್ದಾರೆ. ಶತ್ರು ಮನೆಗೆ ಬರ್ತಾ ಇದ್ದಾರೆ. ಶತ್ರು ಜೊತೆಗೆ ಸಂಚಾರ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಆದರೂ ಕೂಡ ಈ ರಾಶಿಯವರಿಗೆ ಸಾಕಷ್ಟು ಶುಭ ಫಲಗಳು. ಈ ರಾಶಿಯವರಿಗೆ 6 ರಿಂದ 7 ಗ್ರಹಗಳ ಈ ವಾರದಲ್ಲಿ ಶುಭ ಫಲ ಇರತಕ್ಕಂಥದ್ದು. ವೃತ್ತಿಯಲ್ಲಿ ಶ್ರದ್ಧೆ ಇರುತ್ತೆ. ಧನಲಾಭ ಅಂತ ಹೇಳುತ್ತೆ. ಹಳೆ ಬಾಕಿ ವಸೂಲಿ ಆಗುತ್ತೆ. ವಾಹನ ಗಂಡಾಂತರ ಸಣ್ಣ ಪುಟ್ಟ ಬಂದರೂ ಕೂಡ ಅದರಿಂದ ಏನು ತೊಂದರೆ ಆಗೋದಿಲ್ಲ. ವಿದೇಶ ಯೋಗ ಅಂತ ಹೇಳುತ್ತೆ. ಹೊಸ ಸಂಸ್ಥೆ ಮಾಡ್ಕೊಳ್ಳೋದು, ಹಾಗೆಯೇ ವ್ಯಾಪಾರದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು, ಹಳೆ ಸಾಲಗಳು ವಸೂಲಿ ಆಗ್ತಕ್ಕಂಥದ್ದು, ಮಗಳ ವೈವಾಹಿಕ ಜೀವನ ಸೆಟ್ರೈಟ್ ಆಗ್ತಕ್ಕಂಥದ್ದು, ಹಾಗೆಯೇ ಪ್ರಯಾಣ ಯೋಗ ಅಂತ ಹೇಳುತ್ತೆ. ಹಾಗೆಯೇ ಮಕ್ಕಳ ಒಂದು ಆರೋಗ್ಯದ ಚಿಂತೆ ಕೂಡ ಸಣ್ಣ ಪುಟ್ಟ ಕಾಡುತ್ತೆ. ಅಣ್ಣ ತಮ್ಮಂದ್ರ ಜೊತೆ ಸಣ್ಣ ಪುಟ್ಟ ಕಲಹಗಳಿರುತ್ತೆ. ಭೂಮಿ ಯೋಗ ಇರತಕ್ಕಂಥದ್ದು. ಯಾರಿಗಾದರೂ ನೀವು ಶ್ಯೂರಿಟಿ ಹಾಕಿ ಯಾರಿಗಾದ್ರೂ ಜಾಮೀನು ಹಾಕಿದರೆ ಅದರ ಒಂದು ವ್ಯವಹಾರ ಕೂಡ ಇತ್ಯರ್ಥ ಆಗ್ತಕ್ಕಂಥದ್ದು. ಭೂಮಿ ಯಾರಾದರೂ ಹೊಸದಾಗಿ ಕೃಷಿ ಮಾಡೋಕ್ಕೆ ಭೂಮಿಯನ್ನು ತಗೊಳ್ತಕ್ಕಂಥದ್ದು, ಅಥವಾ ನೀರು ಹಾಕಿಸ್ಬೇಕು ಅಥವಾ ಬೋರ್ ಹಾಕಿಸ್ಬೇಕು, ಇದೆಲ್ಲವನ್ನು ಕೂಡ ಪ್ರಯತ್ನ ಪಟ್ಟಿದ್ದೆ ಆದರೆ ಸಿಂಹರಾಶಿಯವರಿಗೆ ತುಂಬ ಚೆನ್ನಾಗಿದೆ. ರಾಜಕೀಯ ಜೀವನ ತುಂಬ ಚೆನ್ನಾಗಿರುತ್ತೆ. ಕೆಂಪು ಮತ್ತು ಕೇಸರಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಪಶ್ಚಿಮ ಮತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 1 ಮತ್ತು 9 ಆಗಿರುತ್ತೆ. ಹಾಗೆ ಇಂದು ಓಂ ಭಕ್ತವತ್ಸಲಾಯ ನಮಃ, ಓಂ ಭಕ್ತವತ್ಸಲಾಯ ನಮಃ ಈ ಮಂತ್ರವನ್ನು ವಾರ ಪೂರ್ತಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಬುಧ
ಈ ರಾಶಿಯವರಿಗೆ ಈಗ ಕನ್ಯಾ ರಾಶಿಯವರಿಗೆ ಬಹಳ ಮುಖ್ಯವಾಗಿ ಬುಧನು ಮಕರ ರಾಶಿಯಲ್ಲಿ ಮಂಗಳನೊಂದಿಗೆ ಶುಕ್ರನೊಂದಿಗೆ ಸಂಚಾರ ಮಾಡ್ತಾ ಇದ್ದಾನೆ. ಕನ್ಯಾ ರಾಶಿಯವರಿಗೆ 5 ರಿಂದ 6 ಗ್ರಹಗಳ ಶುಭ ಫಲ, ಆದಾಯದಲ್ಲಿ ಏರಿಕೆ ಆಗ್ತಕ್ಕಂಥದ್ದು, ಪಾಲುದಾರಿಕೆಯಿಂದ ಶುಭ ಆಗ್ತಕ್ಕಂಥದ್ದು, ಸರ್ಕಾರಿ ನೌಕರಿಯವರಿಗೆ ಶುಭ ಆಗ್ತಕ್ಕಂಥ ಯೋಗ. ಹಾಗೆಯೇ ಬಹುಮುಖ್ಯವಾಗಿ ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ, ದಾನ ಧರ್ಮಗಳನ್ನು ಕೊಡ್ತಕ್ಕಂಥ ಯೋಗ, ವೃತ್ತಿ ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ಯೋಗ ಇರ್ತಕ್ಕಂಥದ್ದು, ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು, ಶಿಕ್ಷಣ ಸಂಸ್ಥೆಗಳ ಜವಾಬ್ದಾರಿ ಜಾಸ್ತಿ ಆಗ್ತಕ್ಕಂಥದ್ದು, ತಾಯಿ ಆರೋಗ್ಯದ ಚಿಂತೆ ಕಾಡ್ತಕ್ಕಂಥ ಯೋಗ ಕೂಡ ಇರುತ್ತೆ. ವಿದೇಶದ ಯೋಗ ಅಂತ ಹೇಳುತ್ತೆ. ಸ್ವಲ್ಪ ಕಣ್ಣಿನ ತೊಂದರೆ ಬರ್ತಕ್ಕಂಥ ಯೋಗ, ವಾಹನ ಯೋಗ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಯೋಗ ಕೂಡ ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿರುತ್ತೆ. ಭೂಮಿಯಿಂದ ಶುಭ ಆಗುತ್ತೆ. ರಿಯಲ್ ಎಸ್ಟೇಟ್ ಅವರಿಗೆ ತುಂಬ ಶುಭ ಆಗ್ತಕ್ಕಂಥದ್ದು. ಹಸಿರು ಮತ್ತು ಹಳದಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಜೊತೆಗೆ ಈ ವಾರದಲ್ಲಿ ಬೇರೆಯ ಒಂದು ಪ್ರಯಾಣ ಹೋಗಬೇಕಾದ್ರೆ, ತಾವೇ ಡ್ರೈವಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ಮನೆಯಲ್ಲಿ ಗಂಡ ಹೆಂಡತಿಯರ ಸಣ್ಣ ಪುಟ್ಟ ವಿರಸಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಗನ ವೈವಾಹಿಕ ಜೀವನದ ಬಗ್ಗೆ ಚಿಂತೆ ಕೂಡ ಕಾಡ್ತಕ್ಕಂಥ ಯೋಗ ಸಹ ಕನ್ಯಾ ರಾಶಿಯವರಿಗಿರುತ್ತೆ. ಇಂದು ಹಸಿರು ಮತ್ತು ಹಳದಿ ಬಣ್ಣ ಉಪಯೋಗಿಸ್ಕೊಳ್ಳಿ. ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 6 ಮತ್ತು 1 ಆಗಿರುತ್ತೆ. ಈ ಒಂದು ರಾಶಿಯವರು ವಾರ ಪೂರ್ತಿ ಓಂ ಕಾಮಾಕ್ಷೈ ನಮಃ, ಓಂ ಕಾಮಾಕ್ಷೈ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋ ಜೊತೆಗೆ ಸಾಧ್ಯವಾದರೆ ಮಕ್ಕಳಿಗೆ ಪುಸ್ತಕ ಕೊಡಿಸೋದು, ಪೆನ್ ಕೊಡಿಸೋದು, ಏನಾದರೂ ಆಟಿಕೆಗಳನ್ನು ಮಕ್ಕಳನ್ನು ತೃಪ್ತಿಪಡಿಸಿದಾಗ ಆ ಮಕ್ಕಳೇ ದೈವಾಂಶರೂ ಕೂಡ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ಯಾರೇ ಮಕ್ಕಳಿರಲಿ ಆ ಮಕ್ಕಳಿಗೆ ಏನಾದರೂ ಗಿಫ್ಟ್ ಕೊಡಿ, ತುಂಬಾ ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ತುಲಾರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ. ತುಲಾರಾಶಿಯವರಿಗೆ 5 ರಿಂದ 6 ಗ್ರಹಗಳ ಶುಭ ಫಲ, ಕಷ್ಟದ ಫಲ ಈಗ ರಿಸಲ್ಟ್ ಬರ್ತಕ್ಕಂಥದ್ದು, ಆರೋಗ್ಯ ಚೆನ್ನಾಗಿರುತ್ತೆ, ಧನ ಯೋಗ ಇರ್ತಕ್ಕಂಥದ್ದು, ಏನಾದರೂ ಖರೀದಿ ಮಾಡ್ಕೊಳ್ಳೋಕೆ ಹೋಗ್ತಕ್ಕಂಥ ಯೋಗ. ಹಾಗೆ ಮಾಸಾಗಿ ಕಲೆಕ್ಟಿವ್ ಆಗಿ ಒಂದು 5-6 ಜನ ಸೇರಿ ಏನಾದರೂ ಪಾಲುದಾರಿಕೆ ಬಿಸ್ನೆಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಕ್ಕಂಥ ಯೋಗ. ಹಾಗೆಯೇ ಈ ರಾಶಿಯವರಿಗೆ ಮನೆ ತಗೊಳ್ಳೋ ಯೋಗ, ಮನೆ ಕಟ್ಕೊಳ್ಳೋ ಯೋಗ, ಅಪಾರ್ಟ್ಮೆಂಟ್ ತಗೊಳ್ಳೋ ಯೋಗ ಕೂಡ ಈ ರಾಶಿಯವರಿಗೆ ಈ ವಾರದಲ್ಲಿರುತ್ತೆ. ಮಕ್ಕಳ ಪ್ರಗತಿ ಚೆನ್ನಾಗಿದೆ, ವೈವಾಹಿಕ ಜೀವನ ತುಂಬ ಚೆನ್ನಾಗಿದೆ, ವಿವಾಹ ಆಗದೆ ಇರತಕ್ಕಂಥವ್ರಿಗೆ ವಿವಾಹ ಆಗುತ್ತೆ, ಉದ್ಯೋಗ ಸಿಗ್ತಕ್ಕಂಥ ಯೋಗ, ರಾಜಕೀಯ ಶುಭ ಅಂತ ಹೇಳುತ್ತೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡ್ತಾ ಇರ್ತೀರಾ, ವಿದ್ಯಾರ್ಥಿಗಳಾಗ್ಬೋದು, ಡಾಕ್ಟರ್ಸ್ ಆಗ್ಬೋದು, ಹಾಸ್ಪಿಟಲ್ಸ್ ಆಗ್ಬೋದು, ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಳೆ ಬಾಕಿ ವಸೂಲಿ ಆಗುತ್ತೆ. ಹಾಗೆ ಸಿನಿಮಾ ನಟರಿರ್ಬೋದು, ಕಲಾವಿದರಿರ್ಬೋದು, ಸಾಕಷ್ಟು ಅವಕಾಶಗಳು ಕೂಡಿ ಬಂದಿರತಕ್ಕಂಥ ಸಮಯ ಕೂಡ ಇದಾಗಿರುತ್ತೆ. ಮತ್ತು ಈ ರಾಶಿಯವರು ಸ್ವಲ್ಪ ನೀಲಿ ಮತ್ತು ಹಸಿರು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 5 ಮತ್ತು 4 ಆಗಿರುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಈ ರಾಶಿಯವರು ಓಂ ವಿಷ್ಣು ಮಾಯಾಯೈ ನಮಃ, ಓಂ ವಿಷ್ಣು ಮಾಯಾಯೈ ನಮಃ ವಿಷ್ಣು ಸ್ತೋತ್ರ ಮಾಡ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ವೃದ್ಧರಿಗೆ ಏನಾದರೂ ದಾನ ಮಾಡಿ, ವೃದ್ಧರಿಗೆ ಏನಾದರೂ ಒಂದು ಸಹಾಯ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಕುಜನು ಮಕರದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಬುಧನೊಟ್ಟಿಗೆ ಶುಕ್ರನೊಟ್ಟಿಗೆ ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ 7 ರಿಂದ 8 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು, ಸಾಕಷ್ಟು ಅದೃಷ್ಟ ಕೂಡಿ ಬಂದಿರತಕ್ಕಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು, ಉದ್ಯೋಗ ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು, ಆಕಸ್ಮಿಕ ಖರ್ಚು ಬರುತ್ತೆ, ಆದಾಯ ಕೂಡ ಜಾಸ್ತಿ ಆಗುತ್ತೆ. ಹಾಗೆಯೇ ಈ ರಾಶಿಯವರಿಗೆ ಹೊಸ ಬಿಸ್ನೆಸ್ ಮಾಡೋಕ್ಕೆ, ಬೇರೊಂದು ಕೆಲಸ ಮಾಡೋಕ್ಕೆ ಪ್ರಯತ್ನ ಪಡ್ತೀರಾ. ವ್ಯಾಪಾರಸ್ಥರಿಗೆ ಸಾಕಷ್ಟು ಅವಕಾಶಗಳು ಕೂಡಿ ಬಂದಿರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ನ್ಯಾಯವಾದಿಗಳಿಗೆ, ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ಬಹಳಷ್ಟು ಶುಭ ಆಗುತ್ತೆ. ಆರ್ಮಿಯಿಂದ ಬಂದಿರ್ತಾರೆ ಅಥವಾ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ರಿಟೈರ್ಡ್ ಆಗಿರ್ತಾರೆ, ಅವರಿಗೆ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ. ಮಹಿಳೆಯರಿಗೆ ಅವಕಾಶಗಳು ಕೂಡಿ ಬಂದಿರತಕ್ಕಂಥ ಯೋಗ ಕೂಡ ಈ ಒಂದು ವೃಶ್ಚಿಕ ರಾಶಿಯವರಿಗಿರುತ್ತೆ. ಕಬ್ಬಿಣ ವ್ಯಾಪಾರಿಗಳು, ಭೂ ವ್ಯಾಪಾರಿಗಳು, ಹಾಗೆಯೇ ಇವತ್ತಿನ ದಿವಸ ಎಲ್ಲೋ ಕೆಮಿಕಲ್ಸ್ ಮಾರ್ತಕ್ಕಂಥವರು, ರಸಗೊಬ್ಬರಗಳು ಮಾರ್ತಕ್ಕಂಥವ್ರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಆದರೆ ಬಂಧುಗಳ ಜೊತೆ ಸಣ್ಣ ಪುಟ್ಟ ಕಲಹಗಳಾಗುತ್ತೆ. ಭೂಮಿಯ ವಿಷಯದಲ್ಲಿ ಸಾಕಷ್ಟು ಶುಭ ವಿಷಯಗಳು ಕೂಡ ಇರುತ್ತೆ. ಹಳದಿ ಮತ್ತು ಪಿಂಕ್ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಉತ್ತರ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 9 ಮತ್ತು 2 ಆಗಿರುತ್ತೆ. ಹಾಗೆಯೇ ಈ ರಾಶಿಯವರು ಓಂ ಲಲಿತಾಂಬಿಕಾಯೈ ನಮಃ, ಓಂ ಲಲಿತಾಂಬಿಕಾಯೈ ನಮಃ ಈ ವಾರದಲ್ಲಿ ಹೆಚ್ಚಾಗಿ ಇದನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಧನುಸು ರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಗುರು. ಧನುಸು ರಾಶಿಯವರಿಗೆ ಈಗ 5 ರಿಂದ 6 ಗ್ರಹಗಳ ಶುಭ ಫಲ ಇರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಉತ್ತಮ ಆರೋಗ್ಯ ಇರುತ್ತೆ, ಚೇತರಿಕೆ ಕಾಣ್ತಕ್ಕಂಥದ್ದು, ಆಕಸ್ಮಿಕ ಲಾಭ ಆಗ್ತಕ್ಕಂಥದ್ದು, ಹೂಡಿಕೆಯಿಂದ ಲಾಭ ಆಗ್ತಕ್ಕಂಥದ್ದು, ಅಣ್ಣ ತಮ್ಮಂದರಿಂದ ಒಳ್ಳೆಯದಾಗ್ತಕ್ಕಂಥದ್ದು, ಶೇರ್ ಮಾರ್ಕೆಟಿಂದ ಶುಭ ಆಗ್ತಕ್ಕಂಥದ್ದು, ನಿಮಗೆ ಪೂರ್ವಿಕರ ಆಸ್ತಿಯ ವಿಷಯದಲ್ಲಿ ಶುಭದ ಸುದ್ದಿ ಸಿಗ್ತಕ್ಕಂಥ ಯೋಗ, ವಿದೇಶ ಯೋಗ ಅಂತ ಹೇಳುತ್ತೆ. ಸ್ವಲ್ಪ ಮನೆ ರಿಪೇರಿ ಮಾಡ್ಬೋದು. ಹಾಗೆ ಸೈಟ್ ತಗೊಳ್ತಕ್ಕಂಥ ಯೋಗ, ವಾಹನ ಕಂಟಕ ಕೂಡ ಸ್ವಲ್ಪ ಬರುತ್ತೆ, ಹಾಗಾಗಿ ಹುಷಾರಾಗಿರಿ. ಗಂಡ ಹೆಂಡತಿಯರಲ್ಲಿ ಸಣ್ಣ ಪುಟ್ಟ ಜಗಳಗಳು ಕೂಡ ಈ ವಾರದಲ್ಲಿ ಬರ್ಬೋದು. ನಾನು ಹೆಚ್ಚು ಅಥವಾ ಯಾವುದೋ ಹಳೆಯ ವಿಷಯಗಳ ಬಗ್ಗೆ ಚರ್ಚೆಗಳು ಕೂಡ ಮಾಡ್ತಕ್ಕಂಥದ್ದು ಅಣ್ಣ ತಮ್ಮಂದರಿಂದ ತುಂಬ ಒಳ್ಳೆಯದಾಗುತ್ತೆ. ಉದ್ಯೋಗದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು, ಸರ್ಕಾರಿ ಉದ್ಯೋಗಸ್ಥರಿಗೆ ಒಳ್ಳೆಯದಾಗುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಶುಭ ಆಗ್ತಕ್ಕಂಥದ್ದು. ಈ ಒಂದು ರಾಶಿಯ ಮಹಿಳೆಯರಿಗೆ ಅವಕಾಶಗಳು ಸಾಕಷ್ಟು ಕೂಡಿ ಬಂದಿರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಬೋಟಿಕ್ ನಡೆಸೋರು, ಟೈಲರಿಂಗ್ ಮಾಡೋರು,
ಅಥವಾ ಬ್ಯೂಟಿ ಪಾರ್ಲರ್ ಏನೋ ಒಂದು ಮಾಡ್ತಾ ಇರ್ತೀರಾ, ಅದಕ್ಕೆ ನಿಮಗೆ ಹಣಕಾಸಿನ ಯಾರಾದರೂ ಸಪೋರ್ಟು ಕೂಡ ಬರ್ತಕ್ಕಂಥ ಸಾಧ್ಯತೆ ಧನುಸು ರಾಶಿಯವರಿಗೆ ಇರುತ್ತೆ. ರಾಜಕಾರಣಿಗಳಿಗೆ ತುಂಬ ಒಳ್ಳೆಯದಾಗುತ್ತೆ. ಈ ರಾಶಿಯವರು ಈ ವಾರ ಪೂರ್ತಿ ಹಳದಿ ಮತ್ತು ಬಿಳಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. 5 ಹಾಗೆಯೇ 8 ತಮ್ಮ ಅದೃಷ್ಟ ಸಂಖ್ಯೆಗಳಾಗಿರುತ್ತೆ. ಓಂ ಶಿವಕರ್ಯೈ ನಮಃ, ಓಂ ಶಿವಂಕರ್ಯೈ ನಮಃ, ಓಂ ಶಿವಂಕರ್ಯೈ ನಮಃ ಈ ಮಂತ್ರ ಹೆಚ್ಚು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಧನುಸು ರಾಶಿಯವರು ಸಾಧ್ಯವಾದಷ್ಟು ಈ ರಾಶಿಯವರು ಏನಾದರೂ ಗೋಧಿಯಿಂದ ಮಾಡಿರ್ತಕ್ಕಂತಹ ಪದಾರ್ಥವನ್ನು ದಾನ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಶನಿ. ಮಕರ ರಾಶಿಯಲ್ಲಿ ಈಗಾಗಲೇ ರವಿ ಇರ್ಬೋದು, ರವಿ ಈಗ ಕುಂಭರಾಶಿ ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗೆ ಈ ರಾಶಿಯಲ್ಲಿ ಬುಧ ಇರ್ಬೋದು, ಶುಕ್ರ ಇರ್ಬೋದು, ಕುಜ ಇರ್ಬೋದು, 3 ಗ್ರಹಗಳ ಒಂದು ಸಂಯೋಗ ಇರುತ್ತೆ. ಅದರ ಜೊತೆಗೆ ರುಚಕ ಯೋಗ ಬೇರೆ ಫಾರ್ಮೇಷನ್ ಆಗಿದೆ. ಈ ರಾಶಿಯವರಿಗೆ ಗುರಿ ತಲುಪೋದಕ್ಕೆ ಸಾಕಷ್ಟು ಅವಕಾಶಗಳು ಕೂಡಿ ಬಂದಿರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. 5 ರಿಂದ 6 ಗ್ರಹಗಳ ಶುಭಫಲ ಇರತಕ್ಕಂಥದ್ದು, ಪೂರ್ವಿಕರ ಆಸ್ತಿಯ ವಿಷಯದಲ್ಲಿ ಒಂದು ಒಳ್ಳೆಯ ನಿರ್ಧಾರ ತಗೊಳ್ತಕ್ಕಂಥದ್ದು, ವಿವಾಹದ ವಿಷಯದಲ್ಲಿ ಒಂದು ಸ್ವಲ್ಪ ಕಂಟಕಗಳು ಎದುರಾಗಿದ್ರೂ ಕೂಡ ಸರಿ ಹೋಗ್ತಕ್ಕಂಥ ಸಾಧ್ಯತೆ, ಸಮಸ್ಯೆಗಳಿಂದ ದೂರ ಆಗ್ತೀರಾ, ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ವಾಹನ ಯೋಗ, ಭೂಮಿ ಯೋಗ, ಹಾಗೆಯೇ ಇವತ್ತು ಈ ಒಂದು ರಾಶಿಯವರಿಗೆ ಮನೆ ಕಟ್ಕೊಳ್ಳೋ ಯೋಗ, ರಾಜಕೀಯ ಪ್ರವೇಶ ಯೋಗ, ಶಿಕ್ಷಣದಲ್ಲಿ ಪ್ರಗತಿ ಇರುತ್ತೆ, ಮಹಿಳೆಯರಿಗೆ ಶುಭ ಆಗುತ್ತೆ, ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತೆ, ಪೂರ್ವಿಕರ ಸಪೋರ್ಟ್ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಹಾಗೆಯೇ ಈ ರಾಶಿಯವರಿಗೆ ಹೊಸದಾಗಿ ಏನಾದರೂ ಹೊಸ ಬಿಸ್ನೆಸ್ ಮಾಡ್ಕೊಳ್ಳೋಕ್ಕೆ ಮಕರ ರಾಶಿಯವರು ಪ್ರಯತ್ನ ಪಡ್ತಕ್ಕಂಥದ್ದು, ಮಹಿಳೆಯರಿಗೆ ತುಂಬಾ ಒಳ್ಳೆಯದಾಗುತ್ತೆ. ನೀಲಿ ಮತ್ತು ಹಸಿರು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಈ ರಾಶಿಯವರಿಗೆ 4 ಮತ್ತು 6 ಅದೃಷ್ಟ ಸಂಖ್ಯೆಗಳಾಗಿರುತ್ತೆ. ಓಂ ಗಾಯತ್ರಿ ನಮಃ, ಓಂ ಗಾಯತ್ರಿ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಳ್ಳಿ. ಹಾಗೆಯೇ ಈ ಮಕರ ರಾಶಿಯವರು ಸಾಧ್ಯವಾದಷ್ಟು ಯಾರಿಗಾದರೂ ಒಂದು ನೀರು ದಾನ ಮಾಡೋದು ಅಥವಾ ದೇವಸ್ಥಾನಕ್ಕೆ ನೀರು ಕೊಡ್ತಕ್ಕಂಥದ್ದು, ಇದರಿಂದ ಬಹಳಷ್ಟು ಶುಭ ಫಲಗಳು ಕೂಡ ಸಿಗುತ್ತೆ. ಮುಂದಿನ ರಾಶಿ ಕುಂಭರಾಶಿ, ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಶನಿ ಈಗ ರವಿ ಬೇರೆ ಈ ರಾಶಿಗೆ ಬರ್ತಾ ಇದ್ದಾರೆ. ಕುಂಭರಾಶಿಯವರಿಗೆ ಈಗ 4 ರಿಂದ 5 ಗ್ರಹಗಳ ಶುಭ ಫಲ ಇರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಮನ್ನಣೆ ಸಿಗುತ್ತೆ, ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗುತ್ತೆ. ಹಾಗೆಯೇ ಹಳೆಯ ಚಿಂತೆಗಳು ದೂರ ಆಗ್ತಕ್ಕಂಥ ಯೋಗ, ಮಗಳ ಚಿಂತೆ ದೂರ ಆಗ್ತಕ್ಕಂಥದ್ದು, ಮಗಳ ಚಿಂತೆಗೆ ಒಂದು ಪರಿಹಾರ ಸಿಗ್ತಕ್ಕಂಥ ಯೋಗ, ಉದ್ಯೋಗದಲ್ಲಿ ಶುಭ ಆಗುತ್ತೆ, ಆದಾಯದಲ್ಲಿ ಏರಿಕೆ ಆಗುತ್ತೆ, ವ್ಯಾಪಾರದಲ್ಲಿ ಶುಭ ಆಗುತ್ತೆ. ಹಾಗೆ ಮೇಲಧಿಕಾರಿಗಳ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ, ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗುತ್ತೆ. ಆದರೆ ಈ ರಾಶಿಯವರಿಗೆ ಮಕ್ಕಳ ಜೊತೆ ಒಂದು ಸಣ್ಣ ಪುಟ್ಟ ಈ ವಾರದಲ್ಲಿ ಕಲಹಗಳು ಬರ್ಬೋದು. ವಾಹನದಲ್ಲಿ ಶುಭ ಆಗ್ತಕ್ಕಂಥ ಯೋಗ, ರೈತರಿಗೆ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳು ಶುಭ ಆಗುತ್ತೆ. ಆಭರಣ ಯೋಗ ಕೂಡ ಇರತಕ್ಕಂಥ ಸಾಧ್ಯತೆ ಕುಂಭರಾಶಿಯವರಿಗೆ ಇರುತ್ತೆ. ಆತ್ಮಸ್ಥೈರ್ಯ ಚೆನ್ನಾಗಿರುತ್ತೆ, ಧೈರ್ಯ ಇರುತ್ತೆ, ಅಪರಿಚಿತರ ಸಹಾಯ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಕಪ್ಪು ಮತ್ತು ನೀಲಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಉತ್ತರ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. 8 ಮತ್ತು 3 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಹಾಗೆ ಈ ರಾಶಿಯವರು ಓಂ ಶಿವಪ್ರಿಯಾಯೈ ನಮಃ, ಓಂ ಶಿವಪ್ರಿಯಾಯೈ ನಮಃ ಇದನ್ನು ಹೆಚ್ಚು ಜಪ ಮಾಡ್ಕೊಳ್ಳಿ. ಶಿವ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಳ್ಳಿ, ಹಾಲನ್ನು ದಾನ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮೀನರಾಶಿ, ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಗುರು. ಮೀನರಾಶಿಯವರಿಗೆ 5 ರಿಂದ 6 ಗ್ರಹಗಳ ಶುಭಫಲ ಇರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಉದ್ಯೋಗ ಬದಲಾವಣೆ ಇರ್ಬೋದು ಅಥವಾ ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಪ್ಯಾಕೇಜ್ ಚೇಂಜ್ ಆಗ್ತಕ್ಕಂಥದ್ದು, ಹಾಗೆಯೇ ಸ್ವಲ್ಪ ಮೇಲಧಿಕಾರಿಗಳ ಜೊತೆ ಸಣ್ಣ ಪುಟ್ಟ ಕಲಹಗಳು ಕೂಡ ಇರ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ರೈತಾಪಿ ವರ್ಗದವರಿಗೆ ಸಣ್ಣ ಪುಟ್ಟ ತೊಂದರೆಗಳು ಎಡವಟ್ಟುಗಳು ಬರ್ತಕ್ಕಂಥದ್ದು, ಏನೋ ಟೆನ್ಷನ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆಯೇ ಮನೆಯ ಕಟ್ತಾ ಇರೋ ಮನೆ ಕೆಲಸದಲ್ಲಿ ಸ್ವಲ್ಪ ನಿಧಾನಗತಿಯಿಂದ ಸಾಕ್ತಕ್ಕಂಥ ಯೋಗ ಕೂಡ ಇರ್ಬೋದು. ಆಸ್ತಿಯ ಕಲಹಗಳು ಕೂಡ ಸಣ್ಣ ಪುಟ್ಟ ಬರ್ಬೋದು. ಮಹಿಳೆಯರ ಆರೋಗ್ಯದ ಚಿಂತೆ ಕಾಡ್ತಕ್ಕಂಥದ್ದು, ಹಾಗೆ ಸ್ವಲ್ಪ ಕೆಟ್ಟ ಜನರ ದೃಷ್ಟಿ ಕೂಡ ನಿಮ್ಮ ಮೇಲೆ ಬೀಳ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಗುಟ್ಟನ್ನು ಮೇಂಟೈನ್ ಮಾಡಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಮಗನ ಉದ್ಯೋಗದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು, ವಿದೇಶ ಪ್ರಯಾಣ ಹೋಗಿ ಬರ್ತಕ್ಕಂಥದ್ದು, ಹೊಸ ಸಂಸ್ಥೆ ಸ್ಥಾಪನೆ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ. ಮಹಿಳೆಯರಿಗೆ ಗಂಡ ಆಗ್ಬೋದು, ಅಪ್ಪ ಆಗ್ಬೋದು, ಅಣ್ಣ ತಮ್ಮಂದಿರಾಗ್ಬೋದು, ಮಕ್ಕಳಿಂದ ಆಗ್ಬೋದು ಒಳ್ಳೆಯ ಪ್ರೋತ್ಸಾಹ ಸಿಕ್ಕಿ ತಾವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳಿಗೆ ಹಣ ಸಹಾಯ ಇರ್ಬೋದು, ಮಾತಿನ ಸಹಾಯ ಇರ್ಬೋದು, ಏನೋ ಒಂದು ಸಪೋರ್ಟ್ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈ ರಾಶಿಯವರಿಗೆ ರೈತರಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ, ಮಹಿಳೆಯರಿಗೂ ಒಳ್ಳೆಯದಾಗುತ್ತೆ. ಈ ರಾಶಿಯವರು ಹಳದಿ ಮತ್ತು ಕೇಸರಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ದಕ್ಷಿಣ ಮತ್ತು ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. 6 ಮತ್ತು 9 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಹಾಗೆ ಈ ರಾಶಿಯವರಿಗೆ ಓಂ ಸ್ವಪ್ರಕಾಶಾಯ ನಮಃ, ಓಂ ಸ್ವಪ್ರಕಾಶಾಯ ನಮಃ ಈ ಮಂತ್ರವನ್ನು ವಾರದಲ್ಲಿ ಹೆಚ್ಚು ಜಪ ಮಾಡ್ಕೊಳ್ಳಿ ಅಥವಾ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇದಾಗಿತ್ತು ಇಂದಿನ ವಾರ ಭವಿಷ್ಯ ದ್ವಾದಶ ರಾಶಿಗಳ ಫಲಾಫಲ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.